ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಮಸ್ತ್ ಅಂದ್ರೆ ಮಸ್ತ್ ಬಿಂದಾಸ್ ಅದೇ ನೋಡ್ರಿ. ಇವತ್ತು ಯಾವ ವಾರ? 14 ಡೇಟ್ 14 ಐತಿ. ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ. ಹೌದ್ರಿ, ಯಾಕಂದ್ರೆ ಇವತ್ತು ಭಾಳ ಸ್ಪೆಷಲ್ ಆಗಿರುವಂತಹ ಡೇ ನನ್ನ ಜೀವನದೊಳಗೆ. ಏನಪ್ಪ ಅಂದ್ರೆ ಪ್ರತಿ ಒಂದು 14 ಭಾಳ ಸ್ಪೆಷಲ್ ಅಂತ ಅನ್ಕೋತೀನಿ ಈ ವರ್ಷದ. ಏನಕ್ಕಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 14 ಒಂದು ತಿಂಗಳು ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಹೌದ್ರಿ, ಜನವರಿ 14 ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಮೀನ್ಸ್ ಅವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅವತ್ತೇನಿತ್ತು, ಮಕರ ಸಂಕ್ರಾಂತಿ ಹಬ್ಬ ಐತ್ರಿ. ಸೊ ಫಾರ್ ಇವತ್ತು ಫೆಬ್ರವರಿ 14 ಐತಿ. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಆ ಡೇ ಈ ಡೇ ಅಂತೀರಿ. ಬಟ್ ನನಗೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಸಕ್ಸಸ್ಫುಲಿ ಯಾವುದೇ ರೀತಿಯಾದ ಅಡೆತಡೆಗಳು ಇಲ್ಲದೇನೆ ಕಂಪ್ಲೀಟ್ ಮಾಡೀನಿ. ಒಂದು ತಿಂಗಳು ಕಂಪ್ಲೀಟ್ ಮಾಡಿದ್ದ ನನಗೆ 1 ವರ್ಷ ಕಂಪ್ಲೀಟ್ ಮಾಡಿದಷ್ಟು ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಹೇಳಾಕಂತೂ ಆಗಂಗಿಲ್ಲ ಆ ಖುಷಿನ. ಯಾವ ರೀತಿ ಒಂದು ತಿಂಗಳು ನಂದು ಯೂಟ್ಯೂಬ್ ಜರ್ನಿ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗೈತಲ್ಲ, ಅದು 1 ವರ್ಷನೂ ಹಿಂಗೆ ಕಂಪ್ಲೀಟ್ ಆಗಲಿ ಅಂತಂದು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಮತ್ತು ನೀವೆಲ್ಲ ಯಾವ ರೀತಿ ನನ್ನ ಚಾನಲ್ಗೆ ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸಿರಿ, ಅದೇ ರೀತಿ ಮುಂದೂ ಕರ್ಕೊಂಡು ಹೋಗ್ರಿ ಅಂತಂದು ಆಶಿಸ್ತೇನೆ ಅಷ್ಟೇ, ಮತ್ತೇನಿಲ್ಲ. ನಿಮಗೆಲ್ಲ ನನ್ನ ಯೂಟ್ಯೂಬ್ನೊಳಗೆ ಬರ್ತಕ್ಕಂಥ ವಿಡಿಯೋಗಳು ಚೆನ್ನಾಗಿ ಅನ್ಸ್ಲಾಕತ್ತಾವು ಅಂತ ನಾ ಅನ್ಕೋತೇನೆ. ಏನಾರ ಮಿಸ್ಟೇಕ್ ಇದ್ರೆ ಹೇಳ್ರಿ, ಮಾಡ್ಕೋತೇನೆ. ಆಲ್ಮೋಸ್ಟ್ ನಾನು ಎಲ್ಲನೂ ಸ್ವಲ್ಪ ಇನ್ನೂ ಕಲಿಯೋ ಹಂತದೊಳಗೆ ಅದೇನಿ, ಕಲಿಯಾಕತ್ತೀನಿ, ಕಲಿತೇನೆ, ಬಿಡೋದಿಲ್ಲ. ಎಲ್ಲನೂ ಕಲಿತು ಒಂದು ಒಳ್ಳೆ ಯೂಟ್ಯೂಬರ್ ಆಗಕ್ಕೆ ಪ್ರಯತ್ನ ಅಂತೂ ಮಾಡಾಕತ್ತೀನಿ. ಅದಕ್ಕೆ ಈಗ ಈ ವಿಡಿಯೋಸ್ ಎಲ್ಲ ಹೆಂಗೆ ಬರಾಕತ್ತಾವ ಹೇಳ್ರಿ. ಆಲ್ಮೋಸ್ಟ್ ನನಗೆಲ್ಲರೂ ವಾಪಸ್ ರಿಯಾಕ್ಟ್ ಮಾಡ್ದಂಗೆ, ಇಲ್ಲಕ್ಕ ಚೆನ್ನಾಗಿ ಬರಾಕತ್ತಾವ ವಿಡಿಯೋ, ಚಲೋ ಮಾಡಾಕತ್ತಿ, ಮತ್ತು ಮಾತಾಡೋದನ್ನು ಕಲ್ತೀನಿನ, ಚಲೋ ಬರಾತೈತೆ ತಗೋ ಮಾಡ ಅಂತಂದು ಹೇಳಿದ್ರೆ ಸಾಕಲ್ಲ. ಇದಕ್ಕಿಂತ ಖುಷಿ ವಿಷಯ ಮತ್ತೇನು ಬೇಕ್ರಿ? ಭಾಳ ಖುಷಿ ಆಗತೈತಿ. ಬರೀ 1 ತಿಂಗಳ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದ್ದ ನನಗೆ 1 ವರ್ಷ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತಿ ಅನ್ನುವಷ್ಟು ಖುಷಿ ಆಗತೈತಿ. ಕೇಕ್ ಇದ್ರೆ ಕಟ್ ಮಾಡಿ ತಿಂದ್ಬಿಡ್ತಿದ್ದೆ, ಬಟ್ ಬೇಡ. ಇದು ಖುಷಿ ಮುಂದೇನು 1 ವರ್ಷದ ಯೂಟ್ಯೂಬ್ ಜರ್ನಿ ಆಗ್ತೈತಲ್ಲ, ಅವಾಗ ನಾನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೋತೀನಿ. ಈಗ ಜಸ್ಟ್ ಒಂದು ವಿಡಿಯೋ ಹಾಕಿದಾಗ, ನಾ ಫಸ್ಟ್ ಒಂದು ವಿಡಿಯೋ ಹಾಕಿದಾಗ ಒಂದು 10-20 ವ್ಯೂಸ್ ಬರ್ಬೇಕಾದ್ರೆ 2-3 ದಿನ ಹೋಗ್ತೈತ್ರಿ. ಬಟ್ ಈಗ ಒಂದು ವಿಡಿಯೋ ಹಾಕಿದ್ರೆ ನಿಯರ್ 40-50 ವ್ಯೂಸ್ ಬರ್ತೈತಿ ಒಂದು ದಿನಕ್ಕೆ. ಸಾಕ್ರಿ, ನನಗೆ ಇಷ್ಟ ಬದಲಾವಣೆ ಆಗೈತಲ್ಲ 1 ತಿಂಗಳಿಗೆನ, ಸಾಕಿಷ್ಟು ನನಗೆ ತೃಪ್ತಿ ಐತಿ. ನೋಡೋಣ, ಚಾನಲ್ ಮುಂದೆ ಬೆಳೀತಾ ಅದು 1 ನಿಮಿಷಕ್ಕೆ ಅಷ್ಟು ವ್ಯೂಸ್ ಬರೋ ಹಂಗೆ ಆಗಲಿ ಅಂತಂದು ಅನ್ಕೊಳ್ತೇನೆ. ಎಷ್ಟು ಸಾಧ್ಯ ಐತಿ ನಾನು ಅಷ್ಟು ಚೆನ್ನಾಗಿರೋ ವಿಡಿಯೋನ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋನ ನಿಮ್ಗೆ ಕೊಡೋಕೆ ಪ್ರಯತ್ನ ಅಂತೂ ಮಾಡಾಕತ್ತೇನೆ. ನೀವೆಲ್ಲ ಅಂದ್ಕೊಂಡಿರ್ಬೋದು. ಮತ್ತು ಕಂಟೆಂಟ್ ಕೇಳಾಕತ್ತಿದ್ರಿ, ಕಂಟೆಂಟ್ ನಾನು ಅದ್ರೊಳಗೆ ಹೇಳಾಕತ್ತೇನೆ. ಸ್ಕಿನ್ ಕೇರ್ ಹೇಳಾತೀನಿ, ಮತ್ತು ಕಿಚನಿಂದ ಹೇಳಾಕತ್ತೇನೆ. ಹೆಣ್ಮಕ್ಳದ ರಿಲೇಟೆಡ್ ಏನು ವೀಡಿಯೋಸ್ ಇರ್ತಾವೋ ಎಲ್ಲ ನಾನು ಯೂಸ್ ಮಾಡಿಕೊಂಡು ನಿಮ್ಗೆ ಹೇಳಾಕ, ಇನ್ಫಾರ್ಮೇಷನ್ ಕೊಡೋಕೆ ಪ್ರಯತ್ನ ಮಾಡಾಕತ್ತೇನೆ ಅಂತ ಅಂದ್ಕೊಳಕತ್ತೇನೆ. ಮತ್ತು ಏನಪ್ಪ ಹೇಳೋದಂದ್ರೆ, ಯಾವ ರೀತಿ 1 ತಿಂಗಳ ನನ್ನ ಸಕ್ಸಸ್ಫುಲ್ ಯೂಟ್ಯೂಬ್ ಜರ್ನಿಗೆ ನೀವೆಲ್ಲ ನನ್ನ ಜೊತೆ ಅದೀರಿ, ಅದೇ ರೀತಿ ಮುಂದೆ ಇರ್ರಿ ನನ್ನ ಜೊತೆ ಅಂತಂದು ಹೇಳ್ತೀನಿ. ಇನ್ನು ಹೆಚ್ಚಿನ ರೀತಿಯೊಳಗೆ ಹೆಚ್ಚಿನ ಜನಗಳಿಗೆ ನನ್ನ ಚಾನಲ್ ಹೋಗಿ ತಲುಪಲಿ ಅಂತಂದು ಕೇಳ್ಕೊಳ್ತೇನೆ. ಮತ್ತು ಇನ್ನೂ ಹೇಳೋದಂದ್ರೆ, ನಾನು ಯಾಕೆ ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತಂದ್ರೆ ಒಂದು ರೀಸನ್ ಐತ್ರಿ. ಸುಮಾರು ಒಂದು 10-12 ನನ್ನ ಮದ್ವೆ ಆದಾಗಿಂದ ನನಗೆ ಒಂದು ಸ್ವಲ್ಪ ಯೂಟ್ಯೂಬ್ ಮೇಲೆ ಜಾಸ್ತಿ ಹೆವಿ ಇಷ್ಟ. ಯಾಕಂದ್ರೆ ಅವಾಗೆಲ್ಲ ಅಷ್ಟು ಮೊಬೈಲ್ಸ್ ಇರಲಿಲ್ಲ ನಮ್ಮ ಹತ್ರ. ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ನಾನು ಆಲ್ಮೋಸ್ಟ್ ನನ್ನ ಮದ್ವೆ ಆದಾಗ ನನ್ನ ಹತ್ರ ಕೀಪ್ಯಾಡ್ ಇತ್ತು. ಅವಾಗ ಅಷ್ಟೆಲ್ಲ ಫೋನಿಂದ ಅಷ್ಟು ಇದು ಇರಲಿಲ್ಲ. ಹತ್ತತ್ರ ನಾನು ಯಾವಾಗ ಮದ್ವೆ ಆಗಿ 1 ವರ್ಷ 2 ವರ್ಷ ಆದಮೇಲೆ ನಾನು ಟಚ್ ಸ್ಕ್ರೀನ್ ಯೂಸ್ ಮಾಡಾಕತ್ತೇನೆ. ಅದು ನನ್ನ ಗಂಡನಿಂದ, ನಮ್ಮ ಯಜಮಾನ್ರಿಂದ ಅವ್ರು ಕೊಡಿಸಿದಾದ್ಮೇಲೆ ನಾನು ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ಮಾಡೋಕೆ. ಅವಾಗ ನಾನು ಕೆಲವೊಂದಿಷ್ಟು ವ್ಲಾಗ್ಸ್ ಚಾನಲ್ಸ್ನ ನೋಡ್ತಿದ್ದೆ. ಹತ್ತತ್ರ ಒಂದು 7-8 ವರ್ಷ ಆಗಿರ್ಬೇಕ್ರಿ. ನಾನು ಕೆಲವೊಂದಿಷ್ಟು ವ್ಲಾಗ್ಸ್ ಚಾನಲ್ಸ್ನ ನೋಡ್ತಿದ್ದೆ. ಇಷ್ಟ ಆಗ್ತಿತ್ತು, ಆದರೆ ಮಾತಾಡುವಂತಹ ಧೈರ್ಯ ಇರ್ತಿರ್ಲಿಲ್ಲ. ಸೊ ನೋಡುನು ಅನ್ಕೊಂಡು ಇಷ್ಟು ವರ್ಷ ದಾಟಿಸಿದೆ. ಬಟ್ ಈ ವರ್ಷ ಏನಾಯ್ತಂದ್ರೆ, ನನ್ನ ಹಸ್ಬೆಂಡ್ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಇಲ್ಲ ತಗೋ, ಆಗ್ತೈತೆ ತಗೋ, ನಿಂಗೆ ಮಾಡ್ನಿ ಅಂತಂದು.
ಹೆಂಗೆ ಮಾಡಲಿ ಅನ್ಕೊಂತ ನೋಡೋಣ. ಹೊಸ ವರ್ಷಕ್ಕೆ ಒಂದು ಏನಾರ ಹೊಸ ಸ್ಟಾರ್ಟಪ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ನಾನು ಒಂದು ಹೊಸ ವರ್ಷಕ್ಕೆ ಹೊಸ ಸ್ಟಾರ್ಟಪ್ ಮಾಡಿದ್ದೆ. ನೋಡಿದ್ರಿ ನೀವು, ಅದ್ರದ್ದು ರಿಲೇಟೆಡ್ ಫಸ್ಟ್ ವಿಡಿಯೋನು ಹಾಕಿದ್ದೆ ನಾನು. ಚೆನ್ನಾಗಿ ಅನ್ನಿಸ್ತು ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಂದ್ರೆ ಭಾಳ ಖುಷಿ ಐತಿ ನನಗೆ. ನಾನು ಮಾಡಿರೋ ಕೆಲಸಕ್ಕೆ ನಂಗೆ ತೃಪ್ತಿ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನನಗೆ ಓದೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಡಿಪ್ಲೊಮಾನು ಮುಗಿಸಿದೆ. ಅದಾದಮೇಲೆ ಸ್ವಲ್ಪ ಮದುವೆ ಆಯ್ತು. ಮದುವೆ ಆದಮೇಲೆ ಗ್ಯಾಪ್ ಎಲ್ಲ ಆಯ್ತು. ಸೊ ಓದೋದ್ರ ಕಡೆ ಟಚ್ ಹೋಯ್ತು. ಹೋಗಲಿ ಬಿಡ, 8-10 ವರ್ಷ ಆಗೈತಿ, ಇನ್ನೇನು ಬೇಡ ಓದೋದು ಅಂದ್ಕೊಂಡು ಡಿಸೈಡ್ ಮಾಡಿದೆ. ಬಟ್ ಇಲ್ಲ, ಡಿಪ್ಲೊಮಾ ಮೇಲೆ ನಿನಗೆ ಚಾನ್ಸಸ್ ಕಡಿಮೆ ಸಿಗ್ತೈತಿ. ಮತ್ತು ನಂದೆಲ್ಲ ಮಕ್ಕಳು ಸಣ್ಣದಿತ್ತಲ್ರಿ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಷ್ಟು ಆಗಂಗಿಲ್ಲ. ಸ್ವಲ್ಪ ಡಿಗ್ರಿ ಅದು ಮಾಡ್ಕೊಂಬಿಡ ನೀನು, ಎಕ್ಸ್ಟರ್ನಲ್ PUC ಮಾಡ್ಕೊಂಡು. ಅಂದ್ರೆ ನಂದು 10th ಮೇಲೆ ಡಿಪ್ಲೊಮಾ ಆಗಿತ್ತು. PUC ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಬಿಡ ನೀನು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವಾರ ಇದ್ರೆ ನಿಂಗೆ ಬರೆಯೋಕೆ ಆಗ್ತೈತಿ ಅಂತಂದು ಹೇಳಿದೆ. ಸಪೋರ್ಟ್ ಮಾಡಿದರು. ಆಯ್ತು ತಗೋರಿ ಹಂಗಾರ ಅಂತಂದು ನಾನು ಕೆಲ್ಸಕ್ಕೆ ಹೋಗ್ಕೊಂತನ PUC ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ಟಿದೆ. PUC ಕ್ಲಿಯರ್ ಮಾಡ್ಕೊಂಡೆ. ಅದಾದಮೇಲೆ ಕೆಲ್ಸಕ್ಕೆ ಹೋಗ್ಕೊಂತನ ನಾನು ಮಹಾಂತ ಫಸ್ಟ್ ಗ್ರೇಡ್ ಕಾಲೇಜ್ ಐತ್ರಿ ರಾಯಪುರ ಒಳಗೆ, ಅಲ್ಲೇ ಡಿಗ್ರಿ ಅಡ್ಮಿಷನ್ ಮಾಡಿಸ್ಕೊಂಡೆ. ಅಲ್ಲಿಯೂ BA 3 ವರ್ಷ ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡೆ. ಅಂತೂ ಇಂತೂ ಹೇಳಕ್ಕೆ ಗ್ರ್ಯಾಜುಯೇಟ್ ಅಂತಂದು ಡಿಗ್ರಿ ಹೇಳಕ್ಕಂತಂದು ಒಂದು ಸಿಕ್ತು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ಬೇಕು. ಬಟ್ ಓದ್ಬೇಕಂದ್ರೆ ಏನಾಗ್ಬೇಕು ರೀ, ಸ್ವಲ್ಪ ಟೈಮ್ ಭಾಳ ಬೇಕು. ನನಗೆ ಕೆಲಸ ಬಿಟ್ಟರೆ ನಡೆಯೋಂಗಿಲ್ಲ. ನಡಿತೈತಿ ಬಿಟ್ರೆ ಏನು ಅದ್ರ ಮೇಲೇ ಇಲ್ಲ ಅನ್ನಂಗಿಲ್ಲ. ಬಟ್ ಮಕ್ಕಳದು ಇಬ್ಬರದು ಎಜುಕೇಷನ್ ಒಬ್ಬರ ಮೇಲೆ ಹಾಕಿದರೆ, ಪ್ರೈವೇಟ್ ಜಾಬ್ದೆಲ್ಲ ನಿಮ್ಗೆ ಗೊತ್ತೈತೆ ಅನ್ಕೊತೀನಿ, ಏನು ಗೌರ್ಮೆಂಟ್ ಜಾಬ್ ಅಲ್ಲ. ಒಬ್ಬರ ಮೇಲೆ ಹಾಕಿದ್ರೆ ಹೆವಿ ಆಗ್ತೈತಿ ಅಂದ್ಕೊಂಡು ಇಬ್ಬರು ಕೂಡ ಮಾಡೋಣ ಅಂತಂದು ಪ್ರೈವೇಟ್ ಕೆಲ್ಸಕ್ಕೆ ಸಂಬಂಧ ನಾನು ಕೆಲ್ಸಕ್ಕೆ ನಿಂತೆ. ಹೋಗು, ನಿನ್ನ ಮಕ್ಕಳೆಲ್ಲ ದೊಡ್ಡವು ಆದವು, ನಾವು ಕೆಲಸ ಮಾಡೋನು ಅಂತಂದು ಕೆಲ್ಸಕ್ಕೆ ನಿಂತೆ. ಕೆಲಸದ ಜೊತೆಗೆ ನನ್ನ ಡಿಗ್ರಿನ ನಾನು ಮುಗಿಸ್ಕೊಂಡೆ. ಇನ್ನು ಏನಾರ ಓದ್ಬೇಕಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕಂದ್ರೆ ಕೆಲಸ ಬಿಟ್ಟು ಓದ್ಬೇಕು. ನಾವು ಕೆಲ್ಸಕ್ಕೆ ಹೋಗ್ಕೊಂತ ಮಾಡ್ತೇವೆ ಅಂದರೆ ಆಗಂಗಿಲ್ಲ. ಆಗ್ತೈತಿ ಹೆಣ್ಮಕ್ಳಿಗೆ. ಅದು ಹೆಂಗಿರ್ಬೇಕು ರೀ, ಮನೆಯೊಳಗೆಲ್ಲ ಸ್ವಲ್ಪ ಸಪೋರ್ಟಿವ್ ಇರಬೇಕು. ನಮ್ಮ ಮನೆಯೊಳಗೂ ಸಪೋರ್ಟಿವ್ ಅದಾರ. ಆದ್ರೆ ಯಾವ ಥರ ಸಪೋರ್ಟಿವ್ ಅಂದ್ರೆ, ಮನೆಯೊಳಗೆ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಆಗ್ತೈತಿ. ನಮ್ಮ ಅತ್ತಿಗೆ ವಯಸ್ಸಾಗೈತಲ್ರಿ, ಯಾವ ಕೆಲಸನೂ ಅಷ್ಟು ನೀಗಂಗಿಲ್ಲ. ಇನ್ನು ನಾನಾರ ಕಲಿತು ಏನು ಮಾಡೋದೈತಿ, ನಾನೇನಾರ ನನ್ನ ವಿದ್ಯಾಭ್ಯಾಸಕ್ಕೆ ತಲೆ ಕೆಡಿಸ್ಕೊಂಡೆ ಅಂದರೆ ನನ್ನ ಮಕ್ಕಳದು ಈಗ ಬೇಸ್ ಅಂತ ಹೇಳ್ತಾರಲ್ರಿ, ಆ ಥರ ಅವ್ರದ್ದು ವಿದ್ಯಾಭ್ಯಾಸ ಹತ್ತುವಂಥ ತಳಹದಿ ಹಾಕುವಂಥ ಸಮಯದೊಳಗೆ ನಾನು ನೆಗ್ಲೆಕ್ಟ್ ಮಾಡಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋದು ನನಗೆ ಅಷ್ಟು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಯಾವ್ದಾರ FDA SDA ಈ ಥರ ಎಕ್ಸಾಮ್ಸ್ ಬರೋದ್ರಾಯ್ತು. ಮತ್ತು ಹೆಚ್ಚಿಂದು ಬೇಡ ಅಂದ್ಕೊಂಡು ಅದನ್ನಲ್ಲೇ ಸ್ಟಾಪ್ ಮಾಡಿ, ಇದು ಕೆಲಸ ಜೊತೆಗೆ ನಾನು ಇನ್ನೊಂದು ಏನಾರ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತಂದು ಅಂದ್ಕೊಂಡು ಇದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ಇದೈತಿ ನಂದು ಯೂಟ್ಯೂಬ್ ಜರ್ನಿ. ಹೆಂಗೆ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತಂದು ಹತ್ತತ್ರ ಸ್ಟಾರ್ಟೂ ಆಯಿತು, ಚೆನ್ನಾಗಿನೂ ಹೊಂಟೈತಿ. ನೋಡೋಣ ಮುಂದಿನ ದಿನದೊಳಗೆಲ್ಲ ಹೆಂಗೆ ಹೋಗ್ತೈತಿ ಅಂತಂದು. ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು, ಯಾವ ಕಾರಣಕ್ಕೆ ನಾನು ಯೂಟ್ಯೂಬ್ ಜರ್ನಿನ ಸೆಲೆಕ್ಟ್ ಮಾಡಿಕೊಂಡೆ ಅಂತಂದು. ಅದು ಬಿಟ್ಟರೆ ನೆಕ್ಸ್ಟ್ ಯೂಟ್ಯೂಬ್ ಒಳಗೆ ನನಗೇನು ನಾನು ಯಾವುದೂ ಮಾಡಾಕತ್ತಿಲ್ಲ. ಅಂದ್ರೆ ಎಲ್ಲ ಪರ್ಫೆಕ್ಟ್ ಇದ್ದ ನಾನು ಚಾನಲ್ನ ಸ್ಟಾರ್ಟ್ ಮಾಡೀನಿ ಅಂತಂದು ಅಂದ್ಕೊಂಡಿರಿ ಅನ್ಸುತ್ತೆ. ಇಲ್ಲ, ಆ ಥರ ಏನೂ ಇಲ್ಲ. ನಾನು ಎಲ್ಲ ಕಲಿಯಾತೀನಿ. ಈಗ ಸ್ವಲ್ಪ ಕಲಿಯಾಕತ್ತೀನಿ. ಇನ್ನೂ ಕಲಿಯೋದು ಸಿಕ್ಕಾಪಟ್ಟೆ ಐತಿ, ಕಲಿತೀನಿ. ಎಷ್ಟು ಗೊತ್ತೈತಿ ಅದನ್ನೆಲ್ಲ ನಾನು ಮಾಡ್ಕೊಂಡೇನ್ರಿ. ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋಕೆ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ, ಯಾರ್ದು ನಾ ಹೆಲ್ಪ್ ತೊಗೊಂಡಿಲ್ಲ. ನನ್ನ ಹಸ್ಬೆಂಡದ್ದ ಆಗಲಿ ಯಾವುದೇ ರೀತಿ ಹೆಲ್ಪ್ ತೊಗೊಂಡಿಲ್ಲ. ನಾನು ಓನಾಗಿನ ನನ್ನ ಚಾನಲ್ನ ನಾನು ಕ್ರಿಯೇಟ್ ಮಾಡ್ಕೊಂಡೇನಿ. ಏನಾರ ಕೆಲವೊಂದು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಂಡೇನಿ. ಬಿಟ್ರೆ ಹೆಂಗೆ ಮಾಡಬೇಕು, ನೀವೇ ಮಾಡಿಕೊಡ್ರಿ, ನೀವೇ ಅದಿಲ್ಲ ಮೇಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮತ್ತು ವಿಡಿಯೋ ತೊಗೊಳ್ಳೋದಾಗಿರ್ಬೋದು. ಒಮ್ಮೊಮ್ಮೆ ಬೇಜಾರು ಅನ್ನಿಸ್ತೈತಿ, ಕಿರಿಕಿರಿ ಅನ್ನಿಸ್ತೈತಿ, ಏನಪ್ಪ ವಿಡಿಯೋ ಅಂತಾಳ ಅಂತಂದು. ಬಟ್ ಅದು ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಗೊತ್ತಾಗ್ತೈತಿ ವಿಡಿಯೋ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅಂತಂದು. ಪಾಪ ಅವ್ರಿಗೆ ಕೆಲಸ ಮಾಡಿ ಬಂದಿರ್ತಾರಲ್ರಿ, ಅವ್ರಿಗೆ ಅನ್ನೋದು ತಪ್ಪಾಗ್ತೈತಿ. ಇರಲಿ, ನನ್ನ ಕೆಲಸ ನಾನು ಮಾಡ್ಕೊಂಡ್ರಾಯ್ತು ಅಂತಂದು ನಾನು ಎಷ್ಟು ಆಗ್ತೈತಿ ಅಷ್ಟು, ಎಲ್ಲಿ ಸಾಧ್ಯ ಐತಿ ಅಲ್ಲಿ ಅಷ್ಟು ನಂದು ಎಲ್ಲಿ ರೂಟೀನ್ ಒಳಗೆ ನಾನು ವೀಡಿಯೋಸ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮುಂಜಾನೆ 9:00 ಹೋಗ್ತೇನೆ ರೀ, ಸಾಯಂಕಾಲ 6 ಗಂಟೆಗೆ ಬರ್ತೇನೆ. 6 ಗಂಟೆಗೆ ಬಂದಮೇಲೆ ಮನೆಯೆಲ್ಲ ಸ್ವಲ್ಪ
ಕೆಲಸ ಇರ್ತೈತಿ. ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದಮೇಲೆ 6:30 7 ಗಂಟೆ ಮಟ್ಟ ಎಡಿಟಿಂಗ್ ಕೂಡ್ತೇನೆ. ಮಕ್ಕಳು ಆ ಟೈಮ್ನಾಗ ಟ್ಯೂಷನಿಗೆ ಹೋಗಿರ್ತಾರೆ. ಸೊ ನಂಗೆ ಅದಲೇ ಕೆಲಸಕ್ಕೆ ಟೈಮ್ ಸಿಗ್ತೈತೆ ಅಂತಂದರೆ 7-7:30 ಮಟ್ಟ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮನೆ ಕೆಲಸ ಏನಿರ್ತೈತೆ ಅದು ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 to 7:30 ಒಳಗೆ ಅಂದ್ರೆ ವೀಡಿಯೋ ಅಪ್ಲೋಡಿಂಗ್ ಇಟ್ಟು ಮತ್ತೇನು ರೂಟೀನ್ ಇರ್ತೈತಿ ಆ ರೂಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಈ ಥರ ನಂದು ಯೂಟ್ಯೂಬ್ ರುಟೀನ್ ಜರ್ನಿ ಏನೈತಿ, ಈ ಥರ ರೂಟೀನ್ ಸ್ಟಾರ್ಟ್ ಆಗೈತಿ. ಇದಿನ್ನೂ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಮುಂದೆ ಬೆಳೀಲಿ, ಸ್ಟಾರ್ಟ್ ಆಗಲಿ, ಎಲ್ಲ ಕೈ ಹಿಡೀಲಿ ಅಂತಂದು ಕೇಳ್ಕೊಳ್ತೇನೆ. ಈ ಖುಷಿ ವಿಷಯನ ನಾನು ನಿಮ್ಮ ಜೊತೆ ಹೇಳ್ಕೊಬೇಕಿತ್ತು, ಹಂಚ್ಕೋಬೇಕಿತ್ತು. ಸೊ ಫಾರ್ ಇಲ್ಲಿ ಒಂದು 5 ನಿಮಿಷ ಟೈಮ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತಂದು ಹೇಳಿ ವಿಡಿಯೋ ಮಾಡ್ಕೊಳಕತ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಗೆ ಏನು ಅನ್ಸಾಕತ್ತೈತಿ? ಬರೀ ಒಂದೇ ತಿಂಗಳದ್ರಿ, ಮತ್ತು ನಾ ಹೇಳಾಕತ್ತಿದ್ದು 1 ವರ್ಷದ ಜರ್ನಿ ಅಲ್ಲ. 1 ತಿಂಗಳದ ಯೂಟ್ಯೂಬ್ ಜರ್ನಿನ ನನಗೆ ಇಷ್ಟು ಖುಷಿ ಆಗೈತೆ ಅಂದ್ರೆ ಅಷ್ಟು ಖುಷಿ ಆಗೈತೆ ನೋಡ್ರಿ. ಸಾಕು. ಎಷ್ಟು ಅವರ್ಸ್ ಕಂಪ್ಲೀಟ್ ಮಾಡಬೇಕಿತ್ತು ಅಷ್ಟು ಅವರ್ಸ್ ಕಂಪ್ಲೀಟ್ ಮಾಡೇನಿ. ಮತ್ತು 150 ಅಬೋವ್ ಸಬ್ಸ್ಕ್ರೈಬರ್ಸ್ ಆಗ್ಯಾರ 1 ತಿಂಗಳೊಳಗೆ. ಸಾಕು, ನಂಗೆ ಇಷ್ಟ ನಿಧಾನದೊಳಗೆ ಸಾಗಲಿ ಅಂತಂದು ಹಾರೈಸ್ತೀನಿ. ನನ್ನ ಯೂಟ್ಯೂಬ್ ಜರ್ನಿಗೆ ನಿಮ್ಮ ಎಲ್ಲರ ಸಹಾಯ ಸಹಕಾರ ಸಪೋರ್ಟ್ ಇರಲಿ ಅಂತಂದು ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನ ನೋಡಾಕತ್ತೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ. ಎಲ್ಲರಿಗೂ ಬಾಯ್ ಬಾಯ್.